ಗೈಸ್ ದೊಡ್ಡವರು ಸುಮ್ಮನೆ ಹೇಳಿದಾರಾ ಈ ದೇಶದ ಕತೆ ಇಷ್ಟೇ ಅಂತ. ಇಲ್ಲಿ ನೋಡ್ರಿ, ನಾಗನಹಳ್ಳಿ ಟು ವಿಜಯನಗರ ರೋಡಲ್ಲಿ ಬಿದ್ದಿರೋ ಸ್ವಲ್ಪ ಮಳೆ ನೀರಿಗೆ ಈ ಲೆವೆಲ್ಗೆ ಹರಿತೈತಿ. ಏನು ಅಪ್ಪಿ ಜೋರಾಗಿ ಬಿದ್ದರೆ ಅಷ್ಟೇ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವೆಂಕಿ ವ್ಲಾಗ್ಸ್. ಡೇ 2 10K ಫಾಲೋವರ್ಸ್ ಇನ್ 100 ಡೇಸ್ ಚಾಲೆಂಜ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಗುರು ಆ್ಯಂಡ್ ಸ್ವಾಗತ. ಆ್ಯಂಡ್ ಇವತ್ತಿನ ಕತೆ ಏನಪ್ಪ ಅಂತಂದರೆ, ಸ್ವಲ್ಪ ಬೇಗ ಇದ್ದು ರೆಡಿ ಆಗಬೇಕು ಅಂತ ರೆಡಿ ಆದೆ, ಬಟ್ ಅದು ಟೈಮ್ ಆಗೋಯ್ತು. ಆ್ಯಂಡ್ ಒಂದು ವೀಡಿಯೋ ಶೂಟ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸಿ ಟೈಮ್ ಆಗಿ ಲೇಟ್ ಆಗ್ಬಿಡ್ತು. ಆ್ಯಂಡ್ ಅದ್ರ ಜೊತೆಲಿ ಟೈಮ್ ನೋಡಿದ್ರೆ ಸೈಕ್ ಆಗಿಬಿಟ್ಟಿದ್ದೀನಿ, 10:30 ಆಗಿಬಿಟ್ಟಿದೆ. ನಾನು ಇವಾಗ 10:20 ಆಗಿದೆ, 10:30 ಅಲ್ಲಿ ಇರಬೇಕು. ಅದಕ್ಕೆ ಸ್ವಲ್ಪ ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಟಿಫನ್ ಏನೂ ಮಾಡಿಲ್ಲ, ಆದಷ್ಟು ಬೇಗ ಹೋಗಿ ನಾನು ರೀಚ್ ಆಗಬೇಕು. ಬನ್ನಿ ಗುರು ಹೋಗೋಣ, ಎಷ್ಟೋ ಗಾಡಿ ಬೇಗ ತೊಗೊಂಡು ಹೋಗೋಣ ಗುರು. ಗಾಡಿ ನೋಡ್ಬೋದು ಯಾವ ಲೆವೆಲಿಗೆ ಸೈಕ್ ಆಗೈತೆ ಅಂದರೆ, ಫುಲ್ಲು ಬುದ್ರೆ ಫುಲ್ಲು ರಚ್ಚು ಗುರು. ನಮ್ಮ ಬೆಂಗಳೂರು ರೋಡ್ ಅಂತೂ ಎವ್ವಿ ಕಚಡ ಆಗ್ಬಿಡೈತೆ ಅಂತಲೇ ಅಂದ್ಕೊಳ್ರಿ. ನನಗಂತೂ ಎವ್ವಿ ಅಂದರೆ ಎವ್ವಿ ಸೈಕ್ ಆಗ್ತೈತೆ. ಗಾಡಿಗಳ ಮೇಲೆ ನಾವು ಬಂಡವಾಳ ಹಾಕಿ ನಮ್ಮ ಗಾಡಿಗಳನ್ನ ನಾವೇ ಹಾಳು ಮಾಡ್ಕೊಳೋ ರೇಂಜಿಗೆ ಆಗ್ಬಿಟ್ಟಿದೆ ಈ ಬೆಂಗಳೂರಲ್ಲಿ ಜೀವನ. ಅಪ್ಪ ತಲೆ ನೋವು ಬಂದ್ಬಿಡೈತೆ ಗೈಸ್. ಮೇಂಟೆನೆನ್ಸ್ ಮಾಡೋಕ್ಕೆ ಆಗಲ್ಲ, ಆ ಲೆವೆಲ್ಗೆ ಆಗ್ಬಿಟ್ಟೈತೆ ರೋಡ್ಗಳೆಲ್ಲ ಗುರು. ವಿಜಯನಗರದಿಂದ ಹಾಗೆ ನಾಗನಹಳ್ಳಿಗೆ ಹೋಗೋ ಸರ್ಕಲ್ ಹತ್ರ ಯಾವ ಲೆವೆಲ್ಗೆ ಹಳ್ಳ ಬಿದ್ದೈತೆ ಅಂದರೆ, ಗಾಡಿಗಳು ಓಡಾಡಿ ಅದ್ರ ಜೊತೆಲೂ ರೋಡ್ ಕೂಡ ಕೆಟ್ಟೋಗೈತೆ ಗುರು. ಸ್ವಲ್ಪ ಮುಂದಕ್ಕೇನೋ ಚೆನ್ನಾಗೈತೆ, ಈ ಕಡೆಯಿಂದ ಫುಲ್ಲು ಕೆಟ್ಟೋಗೈತೆ. ಫುಲ್ಲು ನಾಗನಹಳ್ಳಿ ಕೈರೋಟ ರೋಡ್ವರೆಗೂ ಫುಲ್ಲು ಇದೇ ಥರ ನೀರು ಹರಿತಿರೋದು. ಫುಲ್ ಕಸ ಅದು ಇದು ಎಲ್ಲ ತುಂಬಿಕೊಂಡು ಯಾವ ಲೆವೆಲ್ಗೆ ಹರಿತೈತೆ ಗೊತ್ತಾ ಗುರು. ಅದ್ರ ಜೊತೆಲಿ ಮೋರು ನೀರು, ಚೇಂಬರ್ ನೀರು ಎಲ್ಲ ಕೂಡ ಹರಿತಿರೋದು. ಬರೀ ಸಣ್ಣ ಪುಟ್ಟ ಮಳೆ ಬರ್ತಿರೋದಷ್ಟೇ. ಇನ್ನು ನೋಡಿದ್ರೆ ಮಳೆ ಬರ್ತಿಲ್ಲ ಅಂದರೆ ಈ ಲೆವೆಲ್ಗೆ ಆಗೈತೆ. ಇನ್ನೇನು ಅಪ್ಪಿ ಜೋರಾಗಿ ಮಳೆ ಬಂದರೆ ಏನು ಗತಿ. ಈ ಲೆವೆಲ್ಗೆ ಕಸ ಎಲ್ಲ ಆಚೆ ಬಂದು ಹರಿಬೇಕು ಅಂದರೆ ನಾವೇನೋ ಗಾಡಿಗಳು ಓಡಾಡ್ತೀವಿ, ನಾವೇನೋ ಬಿಡಪ್ಪ ಸರಿ ಆಯಿತು ಅನ್ಬೋದು. ನಡ್ಕೊಂಡು ಹೋಗೋರ ಪರಿಸ್ಥಿತಿ ಏನು, ನಡ್ಕೊಂಡು ಹೋಗೋರ ಕತೆ ಏನು, ಹಿಂಗೆ ಆಗ್ಬಿಟ್ರೆ ಹೇಳಿ ನೀವೇ. ಅಲ್ಲ, ಅಟ್ಲೀಸ್ಟ್ BBMP ಅವ್ರು ಅನ್ನೋದ್ರ ಬಗ್ಗೆ ಗಮನ ತಗೊಂಡು ಏನಾದರೂ ಕೆಲಸ ಮಾಡಿ, ನೀರು ಹೋಗೋ ವ್ಯವಸ್ಥೆ ಮಾಡಿ. ರೋಡ್ಗಳಂತೂ ನೆಟ್ವಾಗಿ ಮಾಡ್ತಿಲ್ಲ, ಅದು ನೀರಾದ್ರೂ ನೆಟ್ವಾಗಿ ಮೂರಿಲಿ ಹೋಗೋ ಥರ ಮಾಡಿರಿ. ಅದು ಬಿಟ್ಬಿಟ್ಟು ರೋಡಲ್ಲಿ ಅದೇ ಥರ ಮಾಡಿಬಿಟ್ಟು ಜನ ಎಲ್ಲ ಏನೋ ಮೂರಿಗೆ ಹೋಗ್ಬೇಕಾ, ಮೋರಿ ಮೇಲೆ ಇರೋ ಅಂಗಡಿಗಳು ತೆಗಿತೀರ, ಮೋರಿಯಲ್ಲಿ ನೀರು ಹೋಗೋಲ್ಲ, ಆ ಲೆವೆಲಿಗೆ ಮಾಡಿಟ್ಟಿದ್ದೀರ. ಯಪ್ಪ, ಈ ಸರ್ಕಾರದ ಬಗ್ಗೆ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ. ಆ್ಯಂಡ್ ನಾನು ಅದ್ರ ಬಗ್ಗೆ ಎಲ್ಲ ತಲೆಗೂ ಹಾಕೊಂಡು ಹೋಗಲ್ಲ. ಇಲ್ಲಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ, ಆ ಥರ ಕೆಲಸಗಳಾಗ್ಬಿಟ್ಟೈತೆ ಬೆಂಗಳೂರಿಗೆ ಆಚೆಯಿಂದ ಜನಕ್ಕೆ ಅನ್ಸೋದು ಮಾತ್ರ ಬೆಂಗಳೂರು ವಾವ್ ಬ್ಯೂಟಿ ಬಿಗ್ ಸಿಟಿ ಅಂತ. ಬಟ್ ಇದು ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಥ್ಯಾಂಕ್ ಯು ಗೈಸ್, ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ.